ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಬಂದ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿಲ್ಲ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗ ಎದ್ದ ಪ್ರತಿನಿತ್ಯ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೆ, ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಬರ್ತಿದ್ದೇವೆ ರೀ. ಸಿಕ್ಕಾಪಟ್ಟೆ ವರ್ಕ್ ಇದೆ ಮಾತ್ರ ಇವತ್ತು. ಹಾಗೆ ಹೋಗಿ ಸ್ಟಾರ್ಟ್ ಮಾಡೋಣ. ಸಿಸ್ಟಮ್ ಆನ್ ಮಾಡ್ಬಿಡೋಣ್ರಿ. ಸಿಸ್ಟಮ್ ಆನ್ ಆಗಿದೆ. ಯಾರು ಕಾಲ್ಸ್ ಬಂದಿದ್ದಾವ? ಎಸ್, ಒನ್ ಮಿಸ್ಡ್ ಕಾಲ್. ಹಲೋ, ನಮಸ್ಕಾರ ಮುತ್ತಣ್ಣವ್ರಿಗೆ ಹೇಳ್ರಿ. ಆರಾಮಿದ್ದೇವ್ರಿ ಅಣ್ಣ, ತಾವು? ಅಣ್ಣ ಏನು ಫೋನ್ ಮಾಡಿದ್ದ? ಓಕೆ ಅಣ್ಣ, ಬಾಯ್. ಒಂದ್ಸಲಿ ಡಿಸ್ಪ್ಯಾಚ್ ಆಗಿದೆ ಅಂತ ಅದು ಚೆಕ್ ಮಾಡ್ಬೋಣ. ಯಾಕೋ ಮೂಗ್ ಬ್ಲಾಕ್ ಆಗಿದೆ, ಹುಷಾರು ತಪ್ಪು ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಕ್ಯಾ ಹೋ ಗಯಾ? हेलो मैडम जी, डिस्पैच हो गया? हेलो, ठीक है मैम, प्लीज़ सेंड इट एज सून एज पॉसिबल. ओके ಓಕೆ ಮ್ಯಾಮ್. ನಡೀತಾ ಇದೆ ಪ್ರೊಸೆಸ್ ಅಂತ, ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಹಾಗೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಟ್ರೆ ಇಷ್ಟು ಮಟ್ಟ ಕಂಟಿನ್ಯೂಸ್ ವರ್ಕ್ ಮಾಡ್ತಾಯಿದ್ವಿ. ನಮ್ಮ ತಾಯಿಯವರು ಮಾತಾಡ್ಸಂದ್ರೆ ಏನು ಮಾಡತ್ತಾರೆ ಚೆಕ್ ಮಾಡೋಣ ಒಂದ್ಸರಿ. ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಸ್ವಲ್ಪ ವರ್ಕ್ ಕಂಟಿನ್ಯೂ ಮಾಡೋಣ. ಇವಾಗ ವರ್ಕ್ ಕಂಟಿನ್ಯೂ ಮಾಡೋಕ್ಕಿಂತ ಪೂರ್ವತ್ಲೆ ಡ್ರಮ್ಗೆ ನೀರು ಖಾಲಿ ಆಗಿದ್ದಾವೆ ರೀ, ಸ್ವಲ್ಪ ಡ್ರಮ್ ತುಂಬಿಸ್ಬಿಡೋಣ. ಡ್ರಮ್ ಫುಲ್ ಖಾಲಿ ಆಗಿಬಿಟ್ಟಿದೆ. ಹಸು ಬಂದರೆ ನೀರು ಕುಡಿಯೋಕೆ ಬೇಕು ರೀ, ಅದಕ್ಕೋಸ್ಕರ ಸ್ವಲ್ಪ ಮೋಟ್ರ್ ಆನ್ ಮಾಡಿಬಿಡೋಣ. ಹಾಗೆ ಸ್ವಲ್ಪ ಎಲ್ಲ ಗಿಡಗಳಿಗೆ ನೀರು ಹಾಕಿಬಿಡೋಣ ರೀ. ಆಲ್ಮೋಸ್ಟ್ ಇಲ್ಲೆಲ್ಲ ನೀರು ಹಾಕೈತ್ರಿ. ಮೇಲ್ಗಡೆ ಪೊಡಿ ಸ್ವಲ್ಪ ಹಾಕ್ಬಿಡೋಣ. ಆಲ್ಮೋಸ್ಟ್ ಎಲ್ಲ ಪಾಟ್ಗಳಿಗೂ ನೀರು ಹಾಕಿ ಐತ್ರಿ. ನಮ್ದು ಶಾರ್ಟ್ ಬ್ರೇಕ್ ಮುಗಿತ್ರಿ, ವರ್ಕ್ ಮಾಡೋಣ ಇವಾಗ. ಮೋಟ್ ಆಫ್ ಮಾಡೋಣ. ಹಾಗೆ ಟೈಮ್ ಇವಾಗ 1:40. ಒಂದು ಜ್ಯೂಸ್ ಕುಡ್ಕೊಂಬರೋಣ್ರಿ ಯಾವ್ದಾರ, ತುಂಬ ಹಸಿವಾಗ್ತಿದೆ. ಜ್ಯೂಸ್ ಮಾಡೋಣ್ರಿ ಇವಾಗ. ಜ್ಯೂಸ್ ಮಾಡೋಕೆ ಎಲ್ಲನೂ ಚಾಪಿಂಗ್ ಮಾಡ್ಕೊಂಡೆ. ಇವಾಗ ವೆಜಿಟೇಬಲ್ಸ್ ಎಲ್ಲ ಚಾಪಿಂಗ್ ಮಾಡ್ಕೊಂಡೈತ್ರಿ. ಒಬ್ಬನೇ ಬಿಟ್ಟೆ ನಾನು ಹೆಂಗೆ ವಿಡಿಯೋ ಮಾಡ್ಬೇಕು, ಹೆಂಗೆ ಕಟಿಂಗ್ ಮಾಡೋಕೆ ಗೊತ್ತಾಗೋಲ್ತೆ. ಏನು ಮಾಡ್ತೀರಿ ಇವಾಗ ಮಿಕ್ಸರ್ ಹಾಕ್ಬಿಡೋಣ. ಇವಾಗ ಸ್ವಲ್ಪ ನೀರು ಫೈನಲಿ ಜ್ಯೂಸ್ ಎಲ್ಲ ಆಗಿದ್ರೆ ಗ್ಲಾಸೇ ಹಾಕ್ಬಿಡೋಣ ಎಲ್ಲರೂ. ಜಸ್ಟ್ ಜ್ಯೂಸ್ ಮಾಡಿ ಕೊಟ್ಟರು, ಎಲ್ಲ ಜ್ಯೂಸ್ ಕುಡಿತಿದ್ದಾರೆ, ನಾವು ಕುಡಿಯೋಣ ಇವಾಗ.
ಫೈನಲಿ ಜ್ಯೂಸ್ ಎಲ್ಲ ಕುಡಿದತ್ತಾರೆ. ಬೆಳಗ್ಗಿಂದ ವರ್ಕ್ ಮಾಡತ್ತೇನೆ ರೀ, ಕಂಟಿನ್ಯೂಸ್ ವರ್ಕ್ ನಡೀತಾನೆ ಇದೆ. ಟೈಮ್ ಇವಾಗ ಎಷ್ಟಾಗಿದೆಯಪ್ಪ ಅಂತಂದ್ರೆ 3:55 ಊಟಕ್ಕೆ ಕರೆದೇ ಕರಿತಿದ್ದಾರೆ. ಊಟ ಮಾಡ್ಕೊಂಡು ನೋಡ್ರಿ. ವರ್ಕ್ ಅಂತೂ ಕಂಪ್ಲೀಟ್ ಆಗಿಲ್ಲ, ಟ್ರೈಪಾಡ್ ಅಂತ ಏನೋ ಅಪ್ಡೇಟ ಸಿಗೋಲ್ತದೆ. ಹೇಮ ವಾಟ್ಸಪ್ ಏನೋ ಮಾಡ್ತಿದ್ರಲ್ಲಮ್ಮ? ಹೋಳಿಗೆನಮ್ಮ? ಓಕೆ. ಇಲ್ಲಿ ಏನು ನಡೀತಿದೆ? ಏನಮ್ಮ ಇವತ್ತು ಸ್ಪೆಷಲ್? ಗೃಹಲಕ್ಷ್ಮಿ ಪೂಜೆ. ಓ, ಪೂಜೆ ಸ್ಪೆಷಲ್. ಊಟ ಸ್ಟಾರ್ಟ್ ಮಾಡೋಣ್ರಿ ನಾವು. ಅಮ್ಮ ಊಟ ನಿಮ್ದು? ನಾವು ಮಾಡ್ಬೇಕಲೇಪ, ನಾನು ಸಾಕ್ಬಿಡ್ತಾನೆ. ಓಕೆ ಅಮ್ಮ, ನೀವು ಬಡ ಬಡ ಹಾಕೊಂಡು ತಿನ್ಬಾ. ಸರಿ ಅಮ್ಮ, ಆಯ್ತು. ಓಕೆ, ಏನು ಕರಿಬೇಕು ನಿಮ್ಮ ಊಟಕ್ಕೆಪ್ಪ? ಸರಿ, ಊಟ ಸ್ಟಾರ್ಟ್ ಮಾಡೋಣ್ರಿ. ಇವತ್ತು ವೆರೈಟಿ ಭಾಳ ಇದೆ ಆ್ಯಕ್ಚುಲಿ. ಇವತ್ತು ಮನೆಯಲ್ಲಿ ಪೂಜೆ ಮಾಡಿದ್ರು, ಗುರುವಾರ ಲಕ್ಷ್ಮೀದ. ಹೋಳ್ಗೆ, ಬಜ್ಜಿ, ಕೋಸಂಬರಿ, ಪಲ್ಯ, ಕಟ್ಟಿನ ಸಾರು. ಬಾಬಾ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಇದೆ. ಹೋಳಿಗೆ, ತುಪ್ಪ, ಸೂಪರ್ಬಾಗಿದೆ. ಜೊತೆ ಒಂದು ಹೆಸರುಬೇಳೆ ವಡೆ, ಆಸಮ್. ಹೋಳಿಗೆಲ್ಲ ತಿಂದೈತ್ರಿ, ಚಪಾತಿ ತಿನ್ನೋಣ ಇವಾಗ. ಇವತ್ತು ಮಾತ್ರ ಊಟ ಜಬರ್ದಸ್ತ್ ಐತಿ. ಕಠಿಣ ಸಾರ, ರೋಟಿ ಎಲ್ಲ ತಿಂದೈತ್ರಿ. ಇವಾಗ ರೈಸ್, ಕಠಿಣ ಸಾಂಬಾರು. ಸ್ವಲ್ಪ ಲಿಮೆನ್ ಇದ್ದಿದ್ರೆ ಚೆನ್ನಾಗಿರೋದು. ನಮ್ಮ ತಾಯಿಯವ್ರು ಕೇಳಿದ್ದೀನಿ, ಕೊಡ್ತಾರೋ ಚೆಕ್ ಮಾಡೋಣ. ಆಸಮ್. ಅದ್ರ ಜೊತೆ ಸ್ವಲ್ಪ ಬಜೆ, ಸ್ವಲ್ಪ ಚೆನ್ನಾಗಿದೆ. ಜಸ್ಟ್ ನಮ್ದು ಊಟ ಐತ್ರಿ, ಹೊಡೋಣ. ಯಪ್ಪ ಲೈಫ್ ಇಷ್ಟು ಬ್ಯುಸಿಯಾಗಿ ಬಿಟ್ಟಿದೆಯಲ್ಲ ರೀ. ಕಾರ್ಪೊರೇಟ್ ವರ್ಕ್ ಅಂತ ಇದು ಹ್ಯಾವಿ ವರ್ಕ್ ಆಗಿಬಿಟ್ಟೈತೆ ನಮಗೆ. text on top of each other and gave them different colors. After that, I made sure ಇಷ್ಟೊತ್ತು ವರ್ಕ್ ಮಾಡತ್ತಿದ್ದೇವೆ. ಕೆಲವೊಂದು 18 ಟೂಲ್ ಮೇಲೆ ಅಪ್ಸ್ಕಿಲಿಂಗ್ ಮಾಡ್ತಾಯಿದ್ವಿ. ಮಧ್ಯಾಹ್ನ ಊಟ ಮಾಡಿ ಬಂದು ಕೂತಿದ್ದೇನೆ ರೀ. ಟೈಮ್ ಇವಾಗ 7 ಗಂಟೆ. ಹೆಂಗೆ ಟೈಮ್ ಹೋಗ್ತೈತೆ ಅಂತ ಗೊತ್ತಾಗಿಲ್ಲ. ಹಲೋ, ಏನಮ್ಮ? ಹೌದಾ, ಸರಿ. ನಮ್ಮ ತಾಯಿಯವ್ರು ಫೋನ್ ಮಾಡಿದ್ದೀರಿ, ಮಾರ್ಕೆಟಿಗೆ ಹೋಗ್ಬೇಕಂತ. ಹೋಗ್ಬಿಡೋಣ. ಹೇಮ ವಾಟ್ಸಪ್, ಏನು ಸಮಾಚಾರ? ನಾವು ಇವತ್ತು ಗೃಹಲಕ್ಷ್ಮಿ ಊಟ ತುಂಬಿಸ್ಕೊಂಡು ಎಸ್ ಅಮ್ಮ, ಹೋಗಿ ಬನ್ನಿರಿ. ಇನ್ನು ಬರಕ್ಕೆ ಹೋಗ್ಬಿಡ ಆಯ್ತು ರೀ. A few moments later. ಜಸ್ಟ್ ನಾವು ಮಾರ್ಕೆಟಿಂದ ಬಂದೈತ್ರಿ. ಇವತ್ತಿನ ದಿನ ಇದಾಗೈತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲದೆ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.